ಆ ಜನಸೇವೆ ಆ ದಾನ ಧರ್ಮಗಳನ್ನು ನಾವು ಕೇಳಿದೀವಿ. ನೀವು ಕನ್ನಡ ನೋಡಿರ್ತೀರಿ, ಜೊತೆಲಿ ಇದ್ದಿರೋರು. ಸೊ ಏನ್ ಹೇಳ್ತೀರಾ ಸರ್? ಖಂಡಿತ. ಯಾಕಂತಂದ್ರೆ ಹೋಗಿದ್ದ ಊರುಗಳ ಕಡೆ ಎಲ್ಲೇ ಒಂದು ಶೂಟಿಂಗ್ ಯಾವುದೇ ಭಾಗಗಳಿಗೆ ಹೋಗ್ಲಿ, ಅಲ್ಲಿನ ಒಂದು ಊರುಗಳಲ್ಲಿ, ಅಲ್ಲಿನ ಒಂದು ಜಾಗದಲ್ಲಿ, ಅಲ್ಲಿನ ಸ್ಕೂಲ್ಗಳಲ್ಲಿ, ಅಲ್ಲಿ ಆ ಊರಿಗೆ ಏನಾದರೂ ಅವಶ್ಯಕತೆ ಏನಾದರೂ ಇದೆಯಾ, ಮೇಜರ್ ಅವಶ್ಯಕತೆ ಏನಾದರೂ ಇದೆಯಾ, ದೊಡ್ಡದಾಗಿ ಏನಾದರೂ ಒಂದು ಅನುಕೂಲ ಏನೋ ಬೇಕು ಅವ್ರಿಗೆ ಅಂಥದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಮಾಡಿದಾಗ ಊರಿನಲ್ಲಿ ಯಾರಾದರೂ ಒಂದು 4 ಜನ ಅಲ್ಲಿ ಸಮಾಜ ಸೇವೆ ಮಾಡೋಂಥ ಅವ್ರ ಹೆಸರನ್ನ ಯಾರಾದರೂ ಹೇಳ್ತಾರೆ ಅಂತ ಅಂಥವ್ರನ್ನ ತಿಳ್ಕೊಂಡು ಅಂಥವ್ರನ್ನ ಕರ್ಕೊಂಬನ್ನಿ ಅಣ್ಣ ಅಂತ ಹೇಳೋರು. ಅಲ್ಲಿ ಹೋಗಿದ ಕಡೆ ಗೊತ್ತಲ್ಲ, ಯಜಮಾನ್ರ ಅಭಿಮಾನಿಗಳು ಯಾವುದೇ ಊರಿಗೂ ಹೋಗ್ಲಿ, ಅಲ್ಲಿನ ಬೇಕಾಗಿರೋದು ಒಂದು 7 ಜನ ಯಜಮಾನ್ರ ಅಭಿಮಾನಿಗಳು ನನ್ನ ಒಟ್ಟಿಗೆ ಇರೋರು. ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಅದು ಯಜಮಾನ್ರಿಗೆ ಏನು ಹೇಳಿದ್ರು ಆ ಕೆಲಸ ಟಕ್ಕಂತ ಮಾಡಿಸೋರು. ಆ ಥರ ಕರ್ಕೊಂಬಂದು ಭೇಟಿ ಮಾಡಿಸ್ತಾ ಇದ್ವಿ. ಅದಾದ್ಮೇಲೆ ಯಜಮಾನ್ರು ಎಷ್ಟು ಕೊಡ್ತಾ ಇದ್ರು, ಏನು ಕೊಟ್ಟರು, ಯಾಕೆ ಕೊಟ್ಟರು, ಇದ್ರ ಬಗ್ಗೆ ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಅನುಕೂಲ ಮಾಡ್ತಾ ಇದ್ರು ಅಂತ ಅದೆಲ್ಲ ನಾನು ಶೂಟಿಂಗ್ಗಳಿರುವಾಗ ಬೇರೆ ಬೇರೆ ಊರಿನ ಕಡೆ ಹೋದಾಗ ನೋಡಿದ್ದೀನಿ. ಆಮೇಲೆ ಇನ್ನೊಂದೇನು ಹೇಳ್ಬೇಕಂದ್ರೆ, ಕನ್ನಡದ ಕೋಟೆ ಬಗ್ಗೆ ನಡಿಬೇಕಾದ್ರೆ ಬೆಂಗಳೂರಲ್ಲಿ ಸೀಸನ್ ನಡೆದಾಗ ಇವಾಗ ಯಾರಾದರೂ ಒಂದು ಬಡ ಕುಟುಂಬದಿಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅವ್ರು ಅಕಸ್ಮಾತ್ ಮಧ್ಯದಲ್ಲೇ ಔಟ್ ಆಗಿಬಿಟ್ಟು ಅವ್ರಿಗೆ ಏನಾದರೂ ಸರಿಯಾಗಿ ದುಡ್ಡು ಸಿಕ್ಕಿಲ್ಲ ಅಂತಂದ್ರೆ ಅಂಥವ್ರದ್ದು ನನಗೆ ಹೇಳೋರು, ಸ್ಟೇಜಿಂದ ಬಂದು ಚಲಪತಿ ಅವ್ರದ್ದು ಅಡ್ರೆಸ್, ಫೋನ್ ನಂಬರ್ ಎಲ್ಲ ತಗೋ, ನಾನು ಆಮೇಲೆ ಮಾತಾಡ್ತೀನಿ ಅನ್ನೋರು. ಅದಾದ್ಮೇಲೆ ನಮ್ಮ ಮ್ಯಾನೇಜರ್ ಕೈಲಿ ಕೊಟ್ಬಿಡೋ, ಆಮೇಲೆ ಅಕೌಂಟ್ ಮ್ಯಾನೇಜರ್ ಕೈಲಿ ನಾನು ಕೊಡ್ತಾ ಇದ್ದೆ. ನಮ್ಗೆ ಏನು ಹೇಳ್ತಾರೆ ಅಷ್ಟು ನಾವು ಕೆಲಸ ಮಾಡ್ತಾ ಇದ್ವಿ. ಬಟ್ ಅದಾದ್ಮೇಲೆ ಅವ್ರಿಗೆ ಗೊತ್ತಿತ್ತು ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೇನು ಮಾಡಬೇಕು, ಅವ್ರಿಗೇನಿದೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಅವ್ರು ಅದು ಮಾಡಿದ್ದಾರೆ. ಆ ಮಾಡಿದ್ದಕ್ಕೆ ಇವತ್ತೊಂದು ದಿವಸ ನಾವು ನೀವು ಏನೋ ಹೇಳೋಂಥದ್ದು ಬೇಡ, ಎಲ್ಲರೂ ಹೇಳ್ತಾ ಇರೋದನ್ನ ನಾವು ಕೇಳ್ಕೊಂಡೋದ್ರೆ ಸಾಕು ಅಂತ ನನಗೆ ಹೆಂಗೆ ಅನಿಸ್ತದೆ.